ಒಂದು ದೃಷ್ಟಿ ಇಟ್ಟುಕೊಂಡು ಪರಿಯ ಮತ್ತು ಪರಿಯಾಣ ಜಾತಿಗಳು ಕೂಡ ಮಾದಿಗ ಸಂಬಂಧದ ಜಾತಿಗಳಲ್ಲಿ ಸೇರಿಸಿದ್ದಾರೆ. ಅದು ನಮ್ಮ ಜಾತಿಯಲ್ಲಿ ನಾವು ಹಿಂದುಳಿದಿವಿ, ಅವರು ಹಿಂದುಳಿದಿದ್ದಾರೆ, ಇದರಲ್ಲಿ ಫೈಟ್ ಮಾಡ್ಬೋದು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ. ಆದರೆ ಸರ್ಟಿಫಿಕೇಟ್ ಕೆಲವು ನಮ್ಮ ಯಾರು ಜ್ಞಾನ ಪ್ರಕಾಶ್ ಸ್ವಾಮಿ ಇವರೆಲ್ಲ ಜಾತಿಗಳಿಗೆ ಸೇರಿದ ಸರ್ಟಿಫಿಕೇಟ್ ಹಾಕ್ಬೋದು. ಈ ಸರ್ಟಿಫಿಕೇಟ್ಗೆ ಇದಕ್ಕೆ ಸಂಬಂಧ ಇಲ್ಲ. ಇದು ಮೀಸಲಾತಿ ಪಡೆದುಕೊಳ್ಳೋದಕ್ಕೆ ಮಾತ್ರ ಅದನ್ನು ಸೇರಿಸಿದ್ರಿಲ್ಲ. ಜ್ಞಾನ ಪ್ರಕಾಶ್ ಸ್ವಾಮಿಗಳು ಹೇಳ್ತಾರೆ, ಒಳ್ಳೆ ನಮ್ಮ ಇಲ್ಲಿವರೆಗೆ ಜ್ಞಾನ ಪ್ರಕಾಶ್ ಸ್ವಾಮಿಗಳು ಒಳ ಮೀಸಲಾತಿ ಜಾರಿ ಮಾಡಬೇಕು, ಇವ್ರಿಗೆ ಒಳ್ಳೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಜ್ಞಾನ ಪ್ರಕಾಶ್ ಸ್ವಾಮಿಗಳು ಹೇಳ್ತಕ್ಕಂಥ ಸ್ವಾಮಿಗಳು ಇವತ್ತ ವಿರೋಧವಾಗಿ ಇವತ್ತೇನು ಒಳ ಮೀಸಲಾತಿ ಜಾರಿ ಬಿಡಬಾರ್ದು ಅನ್ನೋದೇ ಒಂದು ದೃಷ್ಟಿ ಇಟ್ಕೊಂಡು ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮ ಆಲೋಚನೆ ಆಗಿದೆ. ಯಾಕಂದ್ರೆ ಈಗಾಗಲೇ ನಮ್ಮ ಬಲಗೈ ಸಮಾಜದವರು ವಿರೋಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಹೇಳ್ತಾ ಇದ್ದಾರೆ, ಹೊಡೆದಾಡ್ತಕ್ಕಂಥ ಕೆಲಸ ಮಾಡಕತ್ತಾರೆ. ಯಾಕಂದ್ರೆ ನಾವು ಹೊಡೆದಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಇವತ್ತು ಎಡಗೈ ಮತ್ತು ಬಲಗೈದವರು ಅಣ್ಣ ತಂದಂತ ಇದ್ದಿದ್ದೀವಿ, ಮುಂದೂ ಕೂಡ ಇದೇ ಥರ ಇರೋಣ. ನೀವೇನಾದರೂ ಸರ್ಕಾರಕ್ಕೆ ಒತ್ತಡ ಹಾಕಿ ಬರೋಲ್ಲ, ನೀವೇನು ಸರ್ಕಾರ ಬರ್ತಾರೆ ನೀವು ಹೋರಾಟ ಏನು ಮಾಡಿ ನಿಮ್ಗೇನು ಅನ್ಯಾಯ ಸರಿಪಡಿಸ್ಕೊಳ್ತ ಕೆಲಸ ಹೋರಾಟ ಮಾಡಿ, ನಮ್ಗೆ ಅಭ್ಯರ್ಥಿ ನಾವು ಸ್ವಾಗತಿಸ್ತೀವಿ. ಬಟ್ ಮಾದಿಗರಿಗೆ ಹೊಟ್ಟೆ ಕಿಚ್ಚಿ ಕೊಡ್ತಕ್ಕಂಥ ಹೋರಾಟ, ಮಾದಿಗರಿಗೆ ಸಿಗ್ತಕ್ಕಂಥ ಪರ್ಸೆಂಟೇಜು ಮತ್ತು ಅವರಿಗೆ ಸಿಗ್ತಕ್ಕಂಥ ಅನುಕೂಲತೆಯನ್ನು ನೋಡಿ ಹೊಟ್ಟೆ ಕಿಚ್ಚಿ ಕೊಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತಕ್ಕಂಥ ಮನವಿ ಮಾಡ್ಕೊಳ್ತೀವಿ. ಈಗಾಗಲೇ ನಮ್ಮ ಸರ್ಕಾರದಲ್ಲಿ ಈಗ 7ನೇ ತಾರೀಕು ಕೊಟ್ಟರು, ಮತ್ತು ನಂತರ 16 ತಾರೀಕು ಕೊಟ್ಟರು, ಈಗ 19ನೇ ತಾರೀಕು. ಇದೇ ಥರ ಕುಂಟಿ ನೆಪ ಹೇಳಿ ಮುಂದುವರ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ವಿನ ನಮ್ಮ ಮಾದಿಗರ ಒಳ ಮೀಸಲಾತಿ ಜಾರಿ ಮಾಡಬಾರ್ದು ಅನ್ನೋದೇ ಉದ್ದೇಶ ಇರ್ಬೋದು ಅಂತಕ್ಕಂಥ ಸರ್ಕಾರ ಕೂಡ ಒಂದು ಗಮನದಲ್ಲಿ ಇರ್ಬೋದು ಅಂತಕ್ಕಂಥದ್ದು ನಮಗೆ ಒಂದು ಸಂದೇಶ ಬರ್ತಾ ಇದೆ. ಈಗಾಗಲೇ ರಾಜೀನಾಮೆ ಬಲಗೈಯಲ್ಲಿರ್ತಕ್ಕಂಥ ಸಚಿವರು ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಏನಿಲ್ಲ. ಧೈರ್ಯ ಮಾಡಿದ್ರೆ ಒಳ ಮೀಸಲಾತಿ ಜಾರಿ ಆಕಾರ ಮಾಡಬೇಕಾದರೂ ಕೂಡ ಆಯೋಗ ರಚನೆ ಮಾಡಿದ್ರೆ ಅವರು ಆಯೋಗದ ರಚನೆ ಮಾಡಿದ್ರೆ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಸದಾಶಿವ ಜಾರಿ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಮತ್ತು ಆಯೋಗ ಕೂಡ ಕಾಂಗ್ರೆಸ್ ಮಾಡ್ತಕ್ಕಂಥ ಆಯೋಗ ಮಾಡೋದು ಅದು ದುಡ್ಡು ಹಾಕೋದು ಅದು ಕೇಳೋದು ಮತ್ತು ನೀವು ಏನು ಮಾಡಿದ್ರೆ ನೀವು ಹೊರಡ ಮಾಡಿ ಅರ್ಥ ಮಾಡ್ತಾರೆ. ನಾವು ಹೊರಗೆ ಸಚಿವರು ಮಾಡ್ತಾರೆ ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನೀವೇನಾದರೂ ಹೋರಾಟ ಮಾಡಿ ಬರಲ್ಲ. ನಿಜವಾಗ್ಲೂ 19ನೇ ತಾರೀಕು ನಮಗೆ ಇನ್ನೊಂದು ವೇಳೆ ನ್ಯಾಯ ತೊಂದರೆ ಹೋದರೆ ಮುಂದಿನ ಸ್ಥಿತಿಗತಿ ಏನು ಆಗ್ತದೆ ಅಂತ ಕೂಡ ನಮ್ಮ ಒಬ್ಬರ ಯಾರಿಗೆ ಕೊಡಿಸಲೇಬೇಕು ವಿನಾಕಾರಣ ಏನಾದರೂ ನೆಪವನ್ನು ಹೂಡಿ ಮತ್ತೊಮ್ಮೆ ಸಚಿವ ಸಂಪುಟದ ಉಪ ಸಮಿತಿಯನ್ನ ಮಾಡ್ತೇವೆ ಅಂತೇಳಿ ಅದನ್ನು ನೆಪ ಹೂಡಿದ್ರೆ ಈ ರಾಜ್ಯದಲ್ಲಿರುವಂತಹ ಮಾದಿಗರು ಸುಮ್ಮನಿರೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ನಾವು ನೀಡ್ತಾ ಇದ್ದೇವೆ. ಹಾಗಾಗಿ ಇದೇ 19ನೇ ಸಚಿವ ಸಂಪುಟ ಸಭೆಯಲ್ಲಿ ಅದರ ನಿರ್ಧಾರವನ್ನ ಕೈಗೊಳ್ಳಬೇಕು, ಅಧಿಷ್ಠಾನಗೊಳಿಸಬೇಕಂತ ಹೇಳಿ ನಾಳೆ ದಿನಾಂಕ 18ರಂದು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರ ತಾಲೂಕಾ ಕೇಂದ್ರಗಳಲ್ಲಿ ನಮ್ಮ ನಾಯಕರು ಆದೇಶವನ್ನು ಮತ್ತು ಜಿಲ್ಲಾಧಿಕಾರಿ ಕಚೇರಿವರೆಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ತರ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಸುಮಾರು ನಮ್ಮ ಸಮಾಜದ ಯುವಕರು, ಹಿರಿಯರು, ಮಹಿಳೆಯರು, ಬುದ್ಧಿಜೀವಿಗಳು ಎಲ್ಲರೂ ಬಂದು ಆ ಒಂದು ಆಕ್ರೋಶವನ್ನ 19ನೇ ತಾರೀಕು ಸಾಯಂಕಾಲ 4 ಗಂಟೆ ಒಳಗೆ ನಮಗೆ ಸಿಹಿ ಸುದ್ದಿಯನ್ನು ಕೊಡಬೇಕು. ರಾಜ್ಯ ಸರ್ಕಾರ ಇಲ್ಲದೆ ಇದ್ರೆ ರಾಜ್ಯ ಸರ್ಕಾರ ವಿರುದ್ಧ ಅಸರ್ಕಾರಿ ಚಳವಳಿಯನ್ನು ನಾವು ಮಾಡ್ತೇವೆ, ನಿರಂತರ ಚಳವಳಿ ಮಾಡ್ತೇವೆ. ರಾಜ್ಯ ಸರ್ಕಾರಕ್ಕೆ ವಿವಿಧ ರೀತಿಯ ಹಂತವಾಗಿ ನಾವು ಹೋರಾಟಗಳನ್ನು ಮಾಡಬಹುದು. ರಾಜ್ಯ ಸರ್ಕಾರಕ್ಕೆ ಮುಜುಗರ ತರುವಂತಹ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಮಾಧ್ಯಮಗಳಿಗೆ ಎಚ್ಚರಿಕೆಯನ್ನು ನೀಡಿ ಮುಂದಿನ ಒಂದು ಸಂಪೂರ್ಣ ವಿಷಯವನ್ನ ಒಂದು ದರ್ಶಕರ ಜೊತೆ ಮಾತಾಡ್ತಾ ಈಗಾಗಲೇ ಒಳ ಮೀಸಲಾತಿ
ಬರೀ 4 ಜಾತಿಗಳು ಪರಿಶಿಷ್ಟ ಜಾತಿಯಲ್ಲಿ ಸಂಧಾನಕ್ಕೂ ಒಡೆಯರು ಮಾಡಿರತಕ್ಕಂಥ ಪರಿಶಿಷ್ಟ ಜಾತಿಗಳು. ಆದರೆ ಇವತ್ತಿನ ದಿನ 100 ಜಾತಿಗೆ ಸೇರ್ಪಡೆ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಹೋರಾಟ ಮಾಡತಕ್ಕಂಥ ಮಾಡಿಲ್ಲ. ಆದರೆ ನಾವು 30 ವರ್ಷ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಕೆಲವು ಜನ ಬಲಗಾಯಿ ಸಮಾಜದವರು ನಮ್ಮ ಬೆಂಬಲಿಸಿ ನಮ್ಮ ಹೋರಾಟಕ್ಕೆ ಪಾಲ್ಗೊಂಡಿದ್ದಾರೆ. ಆದರೆ ಇವತ್ತಿನ ದಿನ ಏನು ಒಳಮೀಸಲಾತಿ ಯಾರಿಗೆ ಆಗ್ತದ ಅನ್ನುವಂಥ ಉದ್ದೇಶದಿಂದ ನಾವು ವಿರೋಧ ಮಾಡತಕ್ಕಂಥದ್ದು ಸರಿಯಾದಂತಕ್ಕಂಥದ್ದು. ಯಾಕಂದ್ರೆ ನಾವು ಒಳ ಮೀಸಲಾತಿ 400 ವರದಿ ತಯಾರು ಮಾಡಿರ್ತಕ್ಕಂಥದ್ದು. ನಾವೇನು ಮಾಡಿದ್ವಿ ಒಳ ಮೀಸಲಾತಿ ತಯಾರು ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದಲ್ಲಿ ಒಂದೇ ಒಂದು ಸಣ್ಣ ಕೂಸು ಕೂಡ ಅದರಲ್ಲಿ ಭಾಗವಹಿಸಿ ಈಗಾಗಲೇ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಒಂದು ಸೆನ್ಸಸ್ ಬಂತು. ಅದರಲ್ಲಿ ಆ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು ಕೂಡ ಒಡೆಯ ಸಮಾಜದವರು ಮತ್ತು ಇಲಾಖೆಯ ಕಾರ್ಯದರ್ಶಿಗಳು ಕೂಡ ಒಡೆಯ ಸಮಾಜದವರು ಮಾಡಿದರೆ ಈಗಾಗಲೇ ನಮ್ಗೆ 5% ಒಂದೇ ಅವಕಾಶ. ಈಗಾಗಲೇ ಕೆಲವು ವೇಳೆಯಲ್ಲಿ ಕೆಲವು ವರದಿಗಳನ್ನು